ನಿಮ್ಮ CN23 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನಗರ ನಾಗೇಶ್. ಶಿವಮೊಗ್ಗ ಗ್ರಾಮಾಂತರ ಶಾಸಕಿ ಶಾರದಾ ಪುರಾನಾಯ್ಕ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಮೆಗ್ಗಾನ್ ಆಸ್ಪತ್ರೆಯ ಗುತ್ತಿಗೆದಾರ ಸತೀಶ್ ಗೌಡ. ಇನ್ಯಾವುದಕ್ಕೂ ಕೆಲಸದಿಂದ ತೆಗೆದಿಲ್ಲ ಇವನ್ನ. ನಿಮಗೆ ಗೊತ್ತಿರಲಿ, ಯಾರ್ಯಾರು ಬಂದಿದ್ದೀರೋ ನಮ್ಮ ನಾಯಕರಿಗೆ ಗೊತ್ತಿರಬೇಕು. ಇವನಿಗೆ ಕೆಲಸದಿಂದ ಯಾಕೆ ತೆಗೆದಿದ್ದಾರೆ ಅಂದ್ರೆ ಇವನ್ ಜಾಗಕ್ಕೆ ಮತ್ತೆ 2 ಲಕ್ಷ ತಗೊಂಡು ಬೇರೆಯವ್ರಿಗೆ ಕೆಲಸ ಕೊಡ್ತಾರೆ. ಆ 2 ಲಕ್ಷ ಏನ್ ಮಾಡ್ತೀಯ ಅಂತ ಕೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ ನಿಮಗೆ? ನಾನು ಡೈರೆಕ್ಟರ್ ಕೊಡ್ಬೇಕು, ಮೆಡಿಕಲ್ ಆಫೀಸರ್ಗೆ ಕೊಡ್ಬೇಕು, ಮಂತ್ರಿ ಕೊಡ್ಬೇಕು, ಇನ್ಯಾರ್ಯಾರು ಅಪ್ಪನ್ ಕೊಡ್ಬೇಕು ಅಂತಾರೆ. ನೀನ್ ಯಾರಿಗಾರ ಹಂಚ್ಕೋ, ಮೊದಲು ಇಲ್ಲಿ ಬಾ, ಆಮೇಲೆ ಹೆಂಗ್ ಹಂಚಬೇಕು ಅಂತ ನಾವು ಹಂಚಿಸ್ಕೊಡ್ತೀವಿ. ಮೊದಲು ಆ ಟೆಂಡರ್ನ ಗುತ್ತಿಗೆನ ರದ್ದುಪಡಿಸಬೇಕು. ಇವತ್ತು ಜನನಾಯಕರಿಗೆ ಗೌರವ ಕೊಡದೇ ಇರುವಂತಹ ಸಂಸ್ಥೆ ಸಿಮ್ಸ್ ಅಂತೇಳಿ ಹೆಸರುವಾಸಿ ಆಗೋದು ಬೇಡ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಜಿಲ್ಲೆಯ ಮತ್ತು ಸುತ್ತಮುತ್ತಲ ಬಡ ಜನತೆಗೆ ಕಟ್ಟಿರುವಂತಹ ಸಂಸ್ಥೆ ನಾವೆಲ್ಲ. ಇದನ್ನ ಯಾರ ಅಪ್ಪನ ಮನೆ ಸಂಸ್ಥೆ ಅಲ್ಲ, ಇದು ಸರ್ಕಾರದ್ದು. ಈ ಸಂಸ್ಥೆನ ಹಾಳು ಮಾಡುವಂತ ಹಕ್ಕು ನಿಮಗೆ ಯಾರು ಕೊಟ್ಟಿಲ್ಲ. ಇಲ್ಲಿ ಒಬ್ಬ ಸೆಕ್ಯೂರಿಟಿ, ಅವನಿಗೆ FIR ಇದೆ, ನಾನು ಕೆಲ್ಸಕ್ಕೆ ತಗೊಳಲ್ಲ ಅಂತಾರಂತೆ. ಅವನ್ ಯಾವ್ದೋ ಗಲಾಟೆ ಅವನ ಊರಾಗೆ, ಇವನಿಗೇನ್ ಸಂಬಂಧ? ಕ್ರಿಮಿನಲ್ ರೆಸಲ್ಯೂಷನ್ ಮಾಡ್ಯಾರ, FIR ಇರೋರಿಗೆ ತಗೋಬಾರ್ದು ಅಂತ. ಚಾರ್ಜ್ ಶೀಟ್ ಹಾಕಿರೋರು ಎಷ್ಟು ಜನ ಕೆಲಸ ಮಾಡ್ತಾರೆ ಇಲ್ಲಿ ನನಗೆ ಗೊತ್ತು. ಪಟ್ಟಿ ಕೊಡ್ಲಾ? ಚಾರ್ಜ್ ಶೀಟ್ ಹಾಕಿ ಕೆಲಸ ಮಾಡ್ತಿರೋರು ಇದಾರೆ ಇಲ್ಲಿ. ಇಲ್ಲಿ ಸರ್ಕಾರಿ ನೌಕರರು, ಲೋಕಾಯುಕ್ತ ರೈಡ್ ಆಗಿರೋರು ಮನೆ ವಾಪಸ್ ಎಷ್ಟು ಜನ ಬಂದ್ಯಾರು ಗೊತ್ತಾ? ಏನ್ ಹೇಳಿಯ ನೀವು? FIR ಆಗಿದೆ, ನಾನು ತಗೊಳಲ್ಲ. ನಿಮ್ಮ ಅಪ್ಪನ ಮನೆ ಆಸ್ತಿನ ಇದು. ಅವ್ರ ಮನೇಲಿ ಏನ್ ಊಟ ಮಾಡ್ಬೇಕು ನಿನ್ ಕೆಲ್ಸಕ್ಕೆ ತಗೊಂಡಿಲ್ಲ ಅಂದ್ರೆ? ಇದೆಲ್ಲ ದುರಹಂಕಾರದ ಮಾತನ್ನ ಬಿಡು. ಸರಿ, ಅವನು ಬರ್ಲಿ, ನೀವು ಏನೂ ಮಾಡಕ್ಕಾಗಿಲ್ಲ ಅಂದ್ರೆ ನಾವು ಅವ್ನು ನೋಡ್ತೀವಿ ಹೆಂಗಿದಾನೆ. ಕರ್ಸಿ ಅವನ್ನ. ಇದು ಮೊದಲನೇ ಡಿಮ್ಯಾಂಡ್. ಎರಡನೇ ಡಿಮ್ಯಾಂಡ್ ಏನಂದ್ರೆ, ಯಾರಿಗೆ ನೀವು ಈ ಟೆಂಡರ್ ಕೊಟ್ಟಿದ್ದೀರಾ, ನಗರದ JDS ಪಕ್ಷದ ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತರು, ಶಾರದಾ ಪುರಾಣಿಕರ ಅಭಿಮಾನಿಗಳು ಇವತ್ತಿನ ಈ ಒಂದು ಪ್ರತಿಭಟನೆಗೆ ಬಂದಿದ್ದಾರೆ. ನಾವಿಲ್ಲಿ ಯಾರನ್ನೋ ದೊಡ್ಡವ್ರು ಮಾಡಕ್ಕೆ ಅಥವಾ ಮಾತಾಡುತ್ತ ಅಯೋಗ್ಯ ವ್ಯಕ್ತಿ ಏನಿದ್ದಾನೆ, ನಮ್ಮ ಶಾಸಕರ ಬಗ್ಗೆ ಅಯೋಗ್ಯ ಏನೋ ಹಗುರವಾಗಿ ಮಾತಾಡಿರ್ತಕ್ಕಂಥ ವ್ಯಕ್ತಿಯನ್ನು ದೊಡ್ಡವ್ರು ಮಾಡಕ್ಕೆ ನಾವು ರೆಡಿ ಇಲ್ಲ. ನಾವು ಮಾನ್ಯ ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತಾ ಇದ್ದೇವೆ, ಮೆಗ್ಗಾನ್ ಆಡಳಿತ ಮಂಡಳಿ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ನೀವು ಆದಷ್ಟು ಬೇಗ ಕರೆಸಿದ್ರೆ ಸಮಸ್ಯೆ ಸಣ್ಣದ್ರಲ್ಲೇ ಬಗೆಹರಿಯುತ್ತೆ. ಇಲ್ಲದೆ ಹೋದ್ರೆ ಯಾವುದೇ ಕಾರಣಕ್ಕೂ ನಾವು ಈ ಜಾಗದಿಂದ ಕದಲೋದಿಲ್ಲ. ತಪ್ಪಿತಸ್ಥರ ಮೇಲೆ ಕ್ರಮ ಆಗೋ ತನಕನೂ ಕೂಡ ಧರಣಿ ಮುಂದುವರಿತದೆ. ಹಾಗಾಗಿ ಉಗ್ರರು ಹೋಗೋದಕ್ಕೆ ಕೊಡ್ಲಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಮಾನ್ಯ ಏನು ರಕ್ಷಣಾ ಇಲಾಖೆಯವರು, ಯಾಕಂದ್ರೆ ಇಲ್ಲಿ ರೋಗಿಗಳಿದ್ದಾರೆ, ಯಾಕಂದ್ರೆ ಎಲ್ರಿಗೂ ತೊಂದರೆ ಆಗೋದು ಬೇಡ ಅಂತ ತಮ್ಮ ಮನವಿ ಮಾಡ್ತಾ ಇದ್ದೇವೆ. ಮೆಗ್ಗಾನ್ ಏನು ಆಡಳಿತ ಮಂಡಳಿ ಸಂಬಂಧಪಟ್ಟಂತ ಕರೆಸಿದ್ರೆ ನಾವು ಅವ್ರ ಹತ್ರ ಚರ್ಚಿಸಿ ಈ ಒಂದು ವಿಚಾರವಾಗಿ ಒಂದು ನಿರ್ಣಯಕ್ಕೆ ಬರ್ತೇವೆ. ಶ್ರೀಮತಿ ಶಾರದಾ ಪುರಾನಾಯ್ಕ್ ಅವರಿಗೆ, ಶ್ರೀಮತಿ ಶಾರದಾ ಪುರಾನಾಯ್ಕ್ ಅವರಿಗೆ, ಅವನು ತೆಗೆದಾಕ್ಬೇಡ್ರಿ, ಅವ್ನ ಹೆಂಡತಿ ಮಕ್ಕಳಿಗೆ ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಅವಕಾಶ ಮಾಡಿಕೊಡ್ರಿ ಅಂತ ಕೇಳಿದಾಗ ಅವನು ಅವೇಳನವಾಗಿ ಮಾತಿನಲ್ಲಿ ದುರಾಂಕರದ ವರ್ತನೆಯನ್ನು ತೋರಿದ ಏನು ಸತೀಶ ಹೊರೆ ಕಾಂಟ್ರಾಕ್ಟರ್ ಆಗಿರ್ತಾರೆ. ಅವನು ಈಗಾಗಲೇ ಸುಮಾರು ಅವನೊಬ್ಬನೇ ಅಲ್ಲ 4-5 ಜನಕ್ಕೆ ದುಡ್ಡು
ದುಡ್ಡಿನ ಆಮಿಷವನ್ನು ಕೇಳ್ತಾರೆ. 2 ಲಕ್ಷ ಕೊಟ್ರೆ 3 ಲಕ್ಷ ಕೊಟ್ರೆ ನಿಮ್ಮನ್ನು ನೌಕರಿ ತಗೊಳ್ತೀನಿ, ಇಲ್ಲ ಅಂದ್ರೆ ನಿಮ್ಮನ್ನು ತೆಗೆದಾಕ್ತೀನಿ ಅಂತೇಳಿ ಧಮಕಿ ಸಹ ಹಾಕ್ತಾರೆ. ಎಷ್ಟೋ ಜನ ಬಡವರಿಗೆ ಅನ್ಯಾಯನೂ ಮಾಡಿದ್ದಾನೆ. ಆ ವಿಚಾರದಲ್ಲಿ ಶಾಸಕರ ಗಮನಕ್ಕೆ ಬಂದಾಗ ಶಾಸಕರು ಈ ತರ ಎಲ್ಲ ಬಡವರ ಮೇಲೆ ಸವಾರಿ ಮಾಡಬೇಡ, ಮುಂದಿನ ದಿನಗಳಲ್ಲಿ ನಿನಗೂ ಒಳ್ಳೇದಾಗಲ್ಲ, ಬಡವರಿಗೆ ಸಹಕಾರ ಕೊಡು ಅಂತ ಕೇಳಿದಾಗ ಶಾಸಕರಿಗೆ ದೊಡ್ಡ ಪ್ರಮಾಣದಲ್ಲಿ ಅವಮಾನ ಆಗೋ ರೀತಿಯಲ್ಲಿ ಮಾತನಾಡಿದಂತ ಏನು 420 ಸತೀಶ ಇದಾನಲ್ಲ, ಅವನ ತಕ್ಷಣದಿಂದಲೇ ಅವನೇನು ಈಗಾಗಲೇ ಟೆಂಡರ್ ಅನ್ನು ಪಡೆದಿದ್ದ, ಆ ಟೆಂಡರ್ ಅನ್ನು ರದ್ದು ಮಾಡಬೇಕು, ಅವನ್ನ ಇಲ್ಲಿಂದ ಶಿವಮೊಗ್ಗ ಜಿಲ್ಲೆಯಿಂದ ಗಡಿಪಾರು ಮಾಡ್ಬೇಕಂತೇಳಿ ಎಲ್ಲ JDS ಕಾರ್ಯಕರ್ತರು ಮತ್ತು ಶಾಸಕರು ಒಗ್ಗೂಡಿ ಒಂದೇ ದಯವಿಟ್ಟು ಇದಕ್ಕೇನು ಸಿಮ್ಸ್ ಕಾಲೇಜ್ ಆಗಿರ್ಬೋದು, ಮೆಗನ್ ಹಾಸ್ಪಿಟಲ್ ಆಗಿರ್ಬೋದು, ಅವನ ತಕ್ಷಣದಿಂದಲೇ ಕರೆದು ಅವನೇನು ಗುತ್ತಿಗೆ ಆಧಾರದ ಮೇಲೆ ಏನು ಬಂದಿದ್ದಾನಲ್ಲ ಶಿವಮೊಗ್ಗ ಜಿಲ್ಲೆಗೆ, ಅವನ ಗುತ್ತಿಗೆ ಪಟ್ಟಿಯನ್ನು ರದ್ದು ಮಾಡಿ ಅವನ ಬ್ಲಾಕ್ ಲಿಸ್ಟಿಗೆ ಹಾಕಿ ಅವನ ಶಿವಮೊಗ್ಗ ಜಿಲ್ಲೆಯಿಂದ ತೊಲಗಿಸ್ಬೇಕು. ಆ ಸತೀಶ 420ನ ದಯಮಾಡಿ ಇದನ್ನ ಅಧಿಕಾರಿಗಳು ಮಾಡ್ಬೇಕಂತೇಳಿ ತಮ್ಮಲ್ಲಿ ಮನವಿ. ಒಬ್ಬ ಬಡ ಕಾರ್ಮಿಕನ ಪರವಾಗಿ ಮಾತಾಡಿದಾಗ ಒಬ್ಬ ಗುತ್ತಿಗೆ ಸೂಪರ್ವೈಸರು ಶಾಸಕರಿಗೆ ಅವಾಚ್ಯವಾಗಿ ಮಾತಾಡ್ತಾನೆ ಅಂದ್ರೆ ನಾವು ಯೋಚನೆ ಮಾಡ್ಬೇಕಾಗಿರೋದು ಇಲ್ಲಿನ ವ್ಯವಸ್ಥೆ ಹತ್ರ ಇದೆ ಅಂತ ಹೇಳಿ. ಇವ್ರ ಅಧಿಕಾರಿಗಳು ಯಾರು ಸಾಕೊಂಡಿದ್ದೀರಾ? ನೀವು ಗೂಂಡಾಗಳನ್ನು ಸಾಕೊಂಡಿದ್ದೀರಾ? ನೀವು ಗೂಂಡಾಗಾರಿಕೆ ಮಾಡೋಕೆ ಇಂಥ ಗುತ್ತಿಗೆ ತಗೊಂಡು ಸಾಕೊಂಡಿದ್ದೀರಾ? ಅಧಿಕಾರಿಗಳ ಮೇಲೆ ಪ್ರಶ್ನೆ ಮಾಡೋಂಥ ಪ್ರಸಂಗ ಉದ್ಭವ ಆಗ್ತಾ ಇದೆ. ನಿರ್ದೇಶಕರು ಇರ್ಬೋದು, ನಿಮ್ಮ ಮೆಡಿಕಲ್ ಸೂಪರಿಂಟ್ ಇರ್ಬೋದು, ಯಾವ ಶಾಸಕರ ಹತ್ರ ಮಾತಾಡುವಂತ ಒಂದು ಶೌಚಾಲಯ ಕಲ್ಸಿರಲ್ಲ ನೀವು. ಇದು ಯಾವ ತರ ನೀವು ಅಧಿಕಾರ ಮಾಡ್ತಾ ಇದ್ದೀರಾ? ಇದೇ ರೀತಿ ಮುಂದುವರೆದ್ರೆ ಮುಂದಿನ ಪರಿಣಾಮಗಳು ಏನಾಗುತ್ತೆ ಅಂತ ಈ ದಿನ ಇವತ್ತು ನಮ್ಮ ಶಾಸಕರಿಗೆ ಆಗಿರೋ ಅವಮಾನ, ನಮ್ಮ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರ ಶಿವಮೊಗ್ಗದ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಆಗಿರುವಂತ ಅವಮಾನ ಇದು ಯಾರೇ ಕಾರಣಕ್ಕೆ ಇಲ್ಲಿ ಕೊಡೋದಿಲ್ಲ. ಈ ಕೊಡೋದನ್ನು ಕಳಿಸ್ಬೇಕು, ಅವನ ಕೇಸ್ ಮಾಡಬೇಕು, ಅವ್ರಿಗೆ ಬಂಧಿಸ್ಬೇಕು. ಒಬ್ಬ ಶಾಸಕರಿಗೆ ಅವಮಾನ ಆಗಿದೆ ಅಂತ ಹೇಳಿದ್ರೆ ಇನ್ಯಾವ ಮಟ್ಟಕ್ಕೆ ಇಲ್ಲಿನ ಅಧಿಕಾರಿಗಳು ಅವರನ್ನ ಕುಮ್ಮಕ್ ಕೊಡ್ಕೊಂಡು ಸಾಕೊಂಡಿದ್ದೀರ ಅನ್ನೋ ವಿಷಯ ಗೊತ್ತಾಗ್ತಾ ಇದೆ. ಆದ್ರಿಂದ ಈ ಕೂಡಲೇ ಅವನನ್ನ ಕರೆಸಿ ಬಂಧಿಸ್ಬೇಕು. ಆರಕ್ಷಕರಿಗೂ ನಾವು ಕೇಳ್ಕೊತಾ ಇದ್ದೀವಿ, ಅದು ಯಾರು ಅವಮಾನ ಮಾಡಿದ್ರೆ ಅವ್ರು ಈ ಕೂಡಲೇ ಬಂಧಿಸ್ಬೇಕು. ಅವನು ಬಂಧಿಸೋವರೆಗೂ ನಾವು ಇದರಿಂದ ಯಾರು ಸ್ಥಳ ಭೇಟಿ ಕದ್ದಲ್ಲ. ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈಗ ಈ ಧರಣಿ ನಿರತ ಸ್ಥಳಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರಾದ ಗಜಾಲ್ ಗೋಪಾಲ್ ಅವರು ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೇಳ್ತಾ ಇದ್ದೀನಿ. ಶಿವಮೊಗ್ಗ ಗ್ರಾಮಾಂತರ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಕಾರ್ಯಾಧ್ಯಕ್ಷರು ಎಲ್ಲ ಶಿವಮೊಗ್ಗ ಗ್ರಾಮಾಂತರ ಮತ್ತು ಸಿಟಿ ಎಲ್ಲ JDS ಮುಖಂಡರು, ಮಹಿಳಾ ಮುಖಂಡರು ಮತ್ತು ಈ ಒಂದು ಏನಿವತ್ತು ಅವಹೇಳನಕಾರಿ ಮಾತಾಡಿದಾನೆ ನೌಕರದ ಕಂಟ್ರಾಕ್ಟರ ಅವ್ರಿಗೇನು ಇವತ್ತು ನಮ್ಮ ಪಾರ್ಟಿಯವರು ಏನು 2 ಜನ ಮಾತಾಡಿ ಅವ್ರಿಗೆ ಕ್ರಮ ತಗೋಬೇಕು ಅಂತ ಹೇಳಿದರೆ ಆ ಕ್ರಮದ ಬಗ್ಗೆ ನೀವು ಎಚ್ಚರಿಸಬೇಕು. ಈಗ ಮೆಗನ್ ಹಾಸ್ಪಿಟ್ಲಲ್ಲಿ ರೋಗಗಳು ಜಾಸ್ತಿ ಇರೋದ್ರಿಂದ ಹೆಚ್ಚು ಹೊತ್ತು ಕೂರಿಸಬಾರ್ದು. ರಕ್ಷಣಾ ಇಲಾಖೆಯವರಾಗಲಿ ಜಿಲ್ಲಾಧಿಕಾರಿಗಳಾಗಲಿ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಹಾಗೆ ಶಿವಮೊಗ್ಗ ಗ್ರಾಮಾಂತರ ಶಾಸಕರು ಯಾರಿದ್ದೆ ಅನ್ನೋದು ಇಡೀ ಕರ್ನಾಟಕ ಗೊತ್ತಿದೆ. ಅವರು ಇವತ್ತಿಗೂ ಕೂಡ ಒಬ್ಬ ಸಣ್ಣ ಅಧಿಕಾರಿಗೂ ಒಂದು ಅವಹೇಳನ ಮಾತಾಡೋದಾಗಲಿ, ಅವನಿಗೆ ನಿಂದಿಸೋದಾಗಲಿ, ಅವನಿಗೆ ಇನ್ನೊಂದು ಮಾತಾಡೋದಾಗಲಿ ಮಾಡಿಲ್ಲ. ಶಾಸಕರು ತಾರತಮ್ಯ ಇಲ್ಲದೇ ಬಡವ ಶ್ರೀಮಂತ, ಅವನ ನೌಕರದಾರ, ಜಾತಿ ಮತ್ತೊಂದು ಇಲ್ಲ ಅಂತ ಯಾವುದೇ ಥರದ ಜಾತಿ ಇಲ್ಲದೇ, ಯಾವುದೇ ಥರದ ಅಧಿಕಾರ ದರ್ಪ ಇಲ್ಲದೇ ಇವತ್ತು 2ನೇ ಬಾರಿ ಶಾಸಕರಾಗಿ ಶಿವಮೊಗ್ಗ ಗ್ರಾಮಾಂತರ ಅಲ್ಲ ಇಡೀ ರಾಜ್ಯದಲ್ಲಿ ಮನೆ ಮೆಚ್ಚಿದ ಮಗಳಾಗಿ ಶಾಸಕಪುರ ನಾಯಕರು ಹೊರಹೊಮ್ಮಿದ್ದಾರೆ. ಅವ್ರ ಬಗ್ಗೆ ಒಬ್ಬ ಕೂಲಿ ಕಂಟ್ರಾಕ್ಟರ್ ಮಾತಾಡ್ತಾನೆ ಅಂತ ಹೇಳಿದ್ರೆ ಅವನು ಎಷ್ಟು ಅಯೋಗ್ಯ ಅನ್ನೋದನ್ನ ನಾವು ಇಲ್ಲಿ ನಿಲ್ಲಿಸಬೇಕಾಗಿದೆ. ದಯವಿಟ್ಟು ಅಂತ ಅಯೋಗ್ಯರಿಗೆ ನಮ್ಮ ಶಿವಮೊಗ್ಗ ಜಿಲ್ಲಾ ಮೆಗನ್ ಹಾಸ್ಪಿಟಲ್ ಆಗಲಿ, ಕೆಲವು ಕಡೆ ರಂಗ ಸಮುದ್ರಗಳಾಗಲಿ ಅವನಿಗೆ ಹೊರಗುತ್ತಿಗೆದಾರನ್ನ ಕೊಡಬಾರ್ದು ಅಂತ ಟೆಂಡರ್ ರದ್ದು ಮಾಡಬೇಕು. ಅದು ನಮ್ಮ ಶಾಸಕರು ಸೌಜನ್ಯ ರೀತಿಯನ್ನು ಕೈ ಬಿಟ್ಟಿದ್ದಾರೆ. ಶಾಸಕರ ಪರವಾಗಿ ಇವತ್ತು ನಾವು ಕಾರ್ಯಕರ್ತರು ಬಂದಿದ್ದೀವಿ. ಶಾಸಕರು ಏನಾದ್ರು ಕ್ರಮ ತಗೊಂಡಿದ್ದಾರೆ, ಬೇರೆ ಥರ ಶಾಸಕರಿಗೆ ಒಳಪಟ್ಟಿ ಒಪ್ಪಿಡೋದು ಅವನಿಗೆ. ಆದರೆ ನಮ್ಮ ಶಾಸಕರು ಮೃದು ಶಾಸಕರು ಒಂಥರ ತಾಯಿ ಕೆರಳಿದ್ದಂಗೆ ಅವರು ಆ ರೀತಿ ನಡ್ಕೊಂಡಂತ ಶಾಸಕರು ಇವತ್ತು ಅವಮಾನ ಮಾಡ್ಯಾನಂದ್ರೆ ಅಂತ 420 ಲೋಪರು ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರಬಾರ್ದು. ಅವನಿಗೆ ತಕ್ಷಣ ಇಲಾಖೆಯವರು ಮತ್ತು ಈ ಕಿಮ್ಸ್ ಸಂಸ್ಥೆಗೆ ನೀವೆಲ್ಲ ಡ್ಯೂಟಿ ಮಾಡಕ್ ಬಂದು ಸೇರ್ಕೊಂಡಿದ್ದೀರಾ ಇಲ್ಲಿ. ಅಣ್ಣ ದಯಮಾಡಿ ಬಂದಿರೋದು ಉದ್ದೇಶ ನಾವು ಮಾಡ್ತಾ
ನಿರ್ದೇಶಕರು ಬಂದಿದ್ದಾರೆ, ಅವ್ರ ಹತ್ರ ಸಮಸ್ಯೆನ ನಾವು ಹೇಳ್ತೀವಿ, ಅವ್ರ ಉತ್ತರ ಸಮಾಧಾನ ಆಗದೆ ಇದ್ರೆ ಮುಂದುವರ್ಸೋಣಂತೆ. ಆಯ್ತಾ? ಒಂದು ನಿಮಿಷ ದಯವಿಟ್ಟು ಪಕ್ಷಕ್ಕೆ ಶ್ರೀಮತಿ ಶಾರದಾ ಪುರಾಣಿಕರಿಗೆ, ಶ್ರೀಮತಿ ಶಾರದಾ ಪುರಾಣಿಕರಿಗೆ ಏನು ಮಾಡಿದ್ರೆ ನಿಮ್ಮ ನಡೆ ನಮ್ಮ ಮುಂದಿನ ತೀರ್ಮಾನ 10,000ಕ್ಕೂ ಮೀರಿ ಬರ್ತೀವಿ ನಾವು ಒಂದೊಂದು ತೀರ್ಮಾನ ಅವ್ರು ಟೆಂಡರ್ನೇ ರದ್ದು ಮಾಡಬೇಕು. ಅವ್ರು ಟೆಂಡರ್ ರದ್ದು ಮಾಡಿ ಸತೀಶ್ ಗೌಡನ ದೌಲತ್ತಿನ ಮಾತಿಗೆ ಇಂದು ಮೆಗಾನ್ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ JDS ಶಾರದಾ ಪೂರ್ಯಾನಾಯ್ಕ ಅವರಿಗೆ ಅವಹೇಳನಕಾರಿಯಾಗಿ ಮಾತನಾಡಿದರು.